ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗಳು ಶ್ರುತಿ ಮಾತಾಡ್ತಿರೋದು. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ಹೋಮ್ ಮೇಡ್ ಸಿರ್ಲ್ಯಾಕ್. ಇದು ಬೇಬಿ ಫುಡ್ಡು. ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ಅಕ್ಕಿ, ಕಡಲೆಬೇಳೆ, ತೊಗರಿಬೇಳೆ, ಹೆಸರು ಕಾಳು, ಹುಳ್ಳಿಕಾಳು ಮತ್ತು ಬಾದಾಮಿ ಗೋಡಂಬಿ ಇಷ್ಟನ್ನು ತೊಗೊಂಡಿದ್ದೀನಿ. ಇವಿಷ್ಟನ್ನು ನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಿಗೆ ಒಣಗಿಸ್ತೀನಿ. ಧೂಳು ಕುಂದ್ರಬಾರ್ದು ಅಂತೇಳಿ ಮೇಲೆ ವೈಟ್ ಬಟ್ಟೆ ಹಾಕಿ ಒಣಗಿಸ್ತೀನಿ. ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂದರೆ ಅದೆಲ್ಲ ತೊಗೊಂಡ್ಬಂದ್ಬಿಟ್ಟು ಹುರ್ಕೋತೀನಿ. ಪೂರ್ತಿಯಾಗಿ ಡ್ರೈ ಆಗೋವರೆಗೂ ಹುರ್ಕೋತೀನಿ. ಈ ಥರ ಮನೆಯಲ್ಲೇ ಬೇಬಿಗೆ ಫುಡ್ ಮಾಡಿ ಕೊಡೋದು ಬೆಸ್ಟ್ ಅಂತ ನನ್ನ ಒಪಿನಿಯನ್ನು. ಈ ಥರ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಹೊತ್ತು. ನೋಡಿ, ಈ ಥರ ಡ್ರೈ ಆಗಬೇಕು. ಇವಾಗ ಏನು ಮಾಡ್ತೀನಿ ಅಂದರೆ ಇದು ಪೂರ್ತಿಯಾಗಿ ಮಿಕ್ಸಿ ಮಾಡ್ಕೊತೀನಿ. ನೋಡಿ, ಈ ಥರ ಸಾಫ್ಟಾಗಿ ಬರಬೇಕು, ಪೂರ್ತಿಯಾಗಿ ನುಣ್ಣಾಗಿರಬೇಕು ಹಿಟ್ಟು. ಇವಾಗ ನಾನೇನು ಮಾಡ್ತೀನಿ ಅಂದರೆ ಒಂದು ಪಾತ್ರೆಗೆ ವೈಟ್ ಬಟ್ಟೆ ಕಟ್ಕೊಂಡು ಅದನ್ನೆಲ್ಲ ಸೋಸ್ತೀನಿ. ಅಂದರೆ ಅದ್ರ ಮೇಲೆ ತೆರಿ ಇರುತ್ತಲ್ವ, ಅದೆಲ್ಲ ಪೂರ್ತಿಯಾಗಿ ಹೋಗಬೇಕು. ಈ ಥರ ಬಟ್ಟೆ ಕಟ್ಟಿ ಸೋಸ್ಕೊಳ್ಳೋದ್ರಿಂದ ತೆರಿ ಇರೋದು ಮೇಲೆ ಬಟ್ಟೆಯಲ್ಲಿ ಉಳ್ಕೊಳ್ಳುತ್ತೆ. ಸಾಫ್ಟ್ ಇರೋ ಹಿಟ್ಟು ಕೆಳಗೆ ಪಾತ್ರೆಯಲ್ಲಿ ಬಿದ್ದಿರುತ್ತೆ. ನೋಡಿ, ಈ ಥರ ಸಾಫ್ಟ್ ಇರಬೇಕು. ಇವಾಗ ನಾನೇನು ಮಾಡ್ತೀನಿ ಅಂದರೆ ಅದು ಪೂರ್ತಿ ಹಿಟ್ಟನ್ನು ಒಂದು ಡಬ್ಬೆಯಲ್ಲಿ ಸ್ಟೋರ್ ಮಾಡಿಟ್ಕೋತೀನಿ. ನೋಡಿ, ಅಂಗಡೀಲಿ ತಂದು ಕೊಡೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ನಮ್ಮ ಪಾಪು ಕೂಡ ಹೆಲ್ದಿ ಅಲ್ವಾ. ಈ ಥರ ಮಾಡಿಕೊಡೋದು ಬೆಸ್ಟ್ ಅಂತ ನನ್ನ ಒಪಿನಿಯನ್. ನೀವೇನಂತೀರಾ? ನೋಡಿ, ಇವಾಗ ಈ ಹಿಟ್ಟನ್ನು ತಗೊಂಡು ನಮ್ಮ ಪಾಪುಗೆ ಫುಡ್ ರೆಡಿ ಮಾಡೋಣ. 1-2 ಸ್ಪೂನಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಕಾಯಲಿಕ್ಕಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಈ ಥರ ಮಾಡ್ಕೋಬೇಕು. ಇವಾಗ ನೀರು ಕುದೀತಿರುತ್ತಲ್ವ, ಅದಕ್ಕೆ ಹಾಕಿಬಿಟ್ಟು ಕಡ್ಡಾಡಬೇಕು. ಗಂಟು ಆಗಬಾರ್ದು. ಆ ಥರ ಸ್ಪೂನ್ ತಗೊಂಡು ಕಡ್ಡಾಡ್ತಾನೆ ಇರಬೇಕು. ಕಡ್ಡಾಡ್ತಾನೆ ಕುದಿಸ್ಬೇಕು. ಅದನ್ನ ಚೆನ್ನಾಗಿ ಕುದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೋತಿದ್ದೀನಿ. ಇದೇ ಥರ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನ ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.